2026 ಆದ್ರೂ ನಿಮ್ಗೆ ನಿಮ್ ಸ್ಕಿನ್ ಟೋನ್ ಅಂಡರ್ ಟೋನ್ ಯಾವುದು ಅಂತಾನೆ ಗೊತ್ತಿಲ್ವಾ? ವೆನ್ ವರ್ಷಿ ಇಸ್ ಹಿಯರ್ ನೋ ಫಿಯರ್. ನಾನು ಇವತ್ತು ನಿಮ್ಗೆ ನಿಮ್ ಅಂಡರ್ ಟೋನ್ ನ ಹೇಗೆ ಈಸಿಯಾಗಿ ಕಂಡುಹಿಡಿಬಹುದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಹೇಳಿ, ಈ ವಿಡಿಯೋನ ಈಗಲೇ ಸೇವ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅಲ್ಲಿ ಇಲ್ಲಿ ನೀವು ಹುಡುಕ್ತೀರಾ ಅಂತ ನನಗೆ ಗೊತ್ತು, ಅದಕ್ಕೆ ಈಗಲೇ ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೆ ಈ ತರ ಫ್ಯೂಚರ್ ಟಿಪ್ಸ್ಗೋಸ್ಕರ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮೊದಲಿಗೆ ನ್ಯಾಚುರಲ್ ಸನ್ಲೈಟ್ ಗೆ ಬಂದು ನಿಮ್ ವೇನ್ಸ್ ನ ನೋಡ್ಕೊಳ್ಳಿ. ನೋಡಿದಾಗ ಬ್ಲೂ ಮತ್ತೆ ಪರ್ಪಲ್ ಕಲರ್ ವೇನ್ಸ್ ಇತ್ತು ಅಂತ ಅಂದ್ರೆ ನಿಮ್ದು ಕೂಲ್ ಅಂಡರ್ ಟೋನ್ ಅಂತ ಅರ್ಥ. ಅದೇ ನೀವು ನೋಡಿದಾಗ ಗ್ರೀನ್ ಕಲರ್ ವೇನ್ಸ್ ಇತ್ತು ಅಂತ ಅಂದ್ರೆ ನಿಮ್ದು ವಾರ್ಮ್ ಅಂಡರ್ ಟೋನ್ ಅಂತ ಅರ್ಥ. ಆದ್ರೆ ಬ್ಲೂ ಗ್ರೀನ್ ಪರ್ಪಲ್ ಎಲ್ಲ ಮಿಕ್ಸ್ಡ್ ಕಲರ್ ಕಾಣಿಸ್ತಿದೆ ಅಂತ ಅಂದ್ರೆ ನಿಮ್ದು ನ್ಯೂಟ್ರಲ್ ಅಂಡರ್ ಟೋನ್ ಅಂತ ಅರ್ಥ. ಏನು ಇನ್ನೂ ಗೊತ್ತಾಗ್ತಿಲ್ವಾ? ಇನ್ನೊಂದು ಈಸಿಯೆಸ್ಟ್ ವೇನ ಹೇಳ್ತೀನಿ ನೋಡಿ. ನೀವು ನ್ಯಾಚುರಲ್ ಸನ್ಲೈಟ್ ಅಲ್ಲಿ ಹೋಗಿ ನಿಂತ್ಕೊಂಡಾಗ ರೋಸಿ ಆಗಿ ಪಿಂಕ್ ಆಗಿ ಕಾಣಿಸ್ತಿದ್ದೀರಾ ಅಂತ ಅಂದ್ರೆ ನಿಮ್ದು ಕೂಲ್ ಅಂಡರ್ ಟೋನ್ ಅಂತ ಅರ್ಥ. ಅದೇ ನಿಮ್ ಸ್ಕಿನ್ ಮೇಲೆ ಗೋಲ್ಡನ್ ಮತ್ತೆ ಯೆಲ್ಲೋ ಎಫೆಕ್ಟ್ ಬರ್ತಿದೆ ಅಂತ ಅಂದ್ರೆ ನಿಮ್ದು ವಾರ್ಮ್ ಅಂಡರ್ ಟೋನ್ ಅಂತ ಅರ್ಥ. ಎರಡು ಕಲರ್ದು ಬ್ಯಾಲೆನ್ಸ್ ಎಫೆಕ್ಟ್ ಬರ್ತಿದೆ ಅಂತಂದ್ರೆ ನಿಮ್ದು ನ್ಯೂಟ್ರಲ್ ಅಂಡರ್ ಟೋನ್ ಅಂತ ಅರ್ಥ. ಈ ವಿಡಿಯೋನ ನಿಮ್ ಬೆಸ್ಟಿಗೆ ಈಗಲೇ ಶೇರ್ ಮಾಡಿ. ಯಾರಿಗೆ ಇನ್ನೂ ಅವ್ರ ಅಂಡರ್ ಟೋನ್ ಗೊತ್ತಿಲ್ವೋ ಅವ್ರಿಗೆ. ಓಕೆ, ಬಾಯ್ ಮನಿ ಬನೀಸ್.